ಬಾಲಕಿಯ ಜೊತೆಗೆ ಮುತ್ಯಾನಿಂದ ಅನುಚಿತ ವರ್ತನೆ ಕೇಳಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಬಾಲಕಿಯ ಜೊತೆಗೆ ಮುತ್ಯಾನಿಂದ ಅನುಚಿತ ವರ್ತನೆಯ ವಿಡಿಯೋ ಇದು. ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯಾನ ದೃಶ್ಯ ಎಲ್ಲೆಡೆ ವೈರಲ್ ಆಗಿತ್ತು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ದೂರನ್ನ ಸಲ್ಲಿಸಲಾಗಿದೆ. ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಎಸ್ಪಿಗೆ ಪತ್ರವನ್ನ ಬರೆಯಲಾಗಿದೆ. ತನಿಖೆ ಕೋರಿ ಯಾದಗಿರಿ ಎಸ್ಪಿಗೆ ಪತ್ರವನ್ನ ಬರೆದಿದೆ ಆಯೋಗ. ತನಿಖೆ ನಡೆಸಿ ವರದಿ ಸಲ್ಲಿಸುವುದಕ್ಕೆ ಆಯೋಗ ಸೂಚನೆಯನ್ನ ಕೊಟ್ಟಿತು. ಮಹಲ್ ರೋಜಾ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ ಮುತ್ಯ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ. ಈ ಮುತ್ಯ ಓರ್ವ ಬಾಲಕಿಯೊಟ್ಟಿಗೆ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ದೃಶ್ಯ ಎಲ್ಲೆಡೆ ವೈರಲ್ ಆಗಿತ್ತು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಈ ರೀತಿ ಮುತ್ಯಾರಿಂದ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು ತಕ್ಷಣವೇ ತಡಿಬೇಕು ಅಂತ ಹಲವು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ದೂರನ್ನ ನೀಡಲಾಗಿದ್ದು, ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಎಸ್ಪಿಗೆ ಪತ್ರವನ್ನು ಬರೆಯಲಾಗಿದೆ. ತನಿಖೆ ಕೋರಿ ಯಾದಗಿರಿ ಎಸ್ಪಿಗೆ ಆಯೋಗ ಪತ್ರವನ್ನು ಬರೆದಿದ್ದು, ವರದಿಯನ್ನ ಸಲ್ಲಿಸುವುದಕ್ಕೆ ಸೂಚಿಸಿದೆ ಆಯೋಗ. ಇದು ಯಾದಗಿರಿಯ ಮಲ್ಲಿಕಾರ್ಜುನ್ ಮುತ್ಯಾನ ದೃಶ್ಯಗಳಿದು. ಎಲ್ಲೆಡೆ ವೈರಲ್ ಆಗಿರುವಂತಹ ಈ ವಿಡಿಯೋ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮಕ್ಕಳನ್ನ ಮುದ್ದಿಸುವಂತಹ ಮುತ್ಯ ಅನುಚಿತವಾಗಿ ಮಕ್ಕಳ ಜೊತೆ ವರ್ತನೆಯನ್ನ ತೋರಿದ್ದಾನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪುಟ್ಟ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನ ಕೂಡ ಗಮನಿಸಿದಂತ ಮುತ್ಯ ಅನುಚಿತವಾಗಿ ವರ್ತನೆ ತೋರಿದ್ದಾನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದ್ದು, ಈತನ ವಿರುದ್ಧ ತಕ್ಷಣವೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹಲವು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ಕೇಸ್ ಕೂಡ ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ದೂರನ್ನ ಕೂಡ ಈಗ ನೀಡಲಾಗಿದ್ದು, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಎಸ್ಪಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಸ್ವಯಂ ಘೋಷಿತ ಮಾನವನಿಂದ ಅನುಚಿತ ವರ್ತನೆ, ಮಲ್ಲಿಕಾರ್ಜುನ ಮುತ್ಯಾನ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಗೋಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಬಿಎನ್ಎಸ್ ಸೆಕ್ಷನ್ 75 ಕ್ಲಾಸ್ 2 ಅಡಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಶಹಾಪುರ ಸಿಡಿಪಿಒ ಮಲ್ಲಣ್ಣ ದೂರಿನ ಮೇರೆಗೆ ಕೇಸನ್ನ ದಾಖಲು ಮಾಡಲಾಗಿದೆ. ಈಗ ಮುತ್ಯಾನ ವಿರುದ್ಧ ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ದೇವಮಾನವ, ತಾನೇ ಸ್ವಯಂ ದೇವಮಾನವ ಅಂತ ಸ್ವಯಂ ಘೋಷಿತ ದೇವಮಾನವನಾಗಿ ಎಲ್ಲೆಡೆ ಓಡಾಡ್ತಾ ಇದ್ದಂಥ ಮುತ್ಯ ಈತ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದ ಈತ. ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಸಾಕು, ಆ ಧೂಳನ್ನು ಕೂಡ ಜನ ಇಟ್ಕೊಳ್ತಾ ಇದ್ರು, ಅಷ್ಟು ಮಟ್ಟಿಗೆ ಫೇಮಸ್ ಈತ. ಆದರೆ ಈತ ಮಾಡ್ತಾ ಇದ್ದಂತಹ ಕೆಲಸಗಳು ಧಾರ್ಮಿಕ ಹೆಸರಿನಲ್ಲಿ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯವನ್ನು ಎಸಗ್ತಾ ಇದ್ದ. ಮಕ್ಕಳನ್ನು ಮುದ್ದಿಸುವ ನೆಪದಲ್ಲಿ, ಅವರನ್ನು ಪ್ರೀತಿ ಮಾಡುವಂತಹ ನೆಪದಲ್ಲಿ ಅನುಚಿತವಾಗಿ ವರ್ತನೆಯನ್ನು ತೋರ್ತಾ ಇದ್ದಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇದೇನ ದೇವಮಾನವ ಮಾಡುವಂತಹ ಪ್ರೀತಿ ಭಕ್ತಿ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ವ್ಯಕ್ತಿಯು ಅಪ್ರಾಪ್ತ ಒಂದು ಮಗುವಿನೊಂದಿಗೆ ಅನುಚಿತ ವರ್ತಿಸಿದ್ದಾರೆ ಅನ್ನೋ ಕುರಿತು ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದ ಆಯೋಗವು ಇವತ್ತಿನ ದಿವಸ ಎಸ್ಪಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಖುದ್ದಾಗಿ ಪರಿಶೀಲಿಸುವ ಮೂಲಕ ಆ ಒಂದು ಕಾನೂನಿನ ಕ್ರಮ ಕೈಗೊಂಡಂಥ ಕ್ರಮದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕಂತೇಳಿ ಈಗಾಗಲೇ ನಾವು ಕೋರಿದ್ದೇವೆ. ಹೀಗಾಗಿ ಸೂಕ್ತ ಕ್ರಮ ಜರುಗಿಸುವ ವಿಶ್ವಾಸ ಆಯೋಗಕ್ಕಿದೆ. ಮುಂದಿನ ವರದಿಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮಕ್ಕೆ ಆಯೋಗವು ಮುಂದಾಗಲಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ವ್ಯಕ್ತಿಯು ಅಪ್ರಾಪ್ತ ಒಂದು ಮಗುವಿನೊಂದಿಗೆ ಅನುಚಿತ ವರ್ತಿಸಿದ್ದಾರೆ ಅನ್ನೋ ಕುರಿತು ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದ ಆಯೋಗವು ಇವತ್ತಿನ ದಿವಸ ಎಸ್ಪಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಖುದ್ದಾಗಿ ಪರಿಶೀಲಿಸುವ ಮೂಲಕ
ಆ ಒಂದು ಕಾನೂನಿನ ಕ್ರಮ ಕೈಗೊಂಡಂಥ ಕ್ರಮದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕಂತೇಳಿ ಈಗಾಗಲೇ ನಾವು ಕೋರಿದ್ದೇವೆ. ಹೀಗಾಗಿ ಸೂಕ್ತ ಕ್ರಮ ಜರುಗಿಸುವ ವಿಶ್ವಾಸ ಆಯೋಗಕ್ಕಿದೆ. ಮುಂದಿನ ವರದಿಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮಕ್ಕೆ ಆಯೋಗವು ಮುಂದಾಗಲಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ತೆ ಅನ್ನೋ ವ್ಯಕ್ತಿಯು ಅಪ್ರಾಪ್ತ ಒಂದು ಮಗುವಿನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಕುರಿತು ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು